ನಮ್ಮ ದೇವರು ವಾಗ್ದಾನಗಳನ್ನ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ಆತನು ಕೊಟ್ಟಂತ ಮಾತನ್ನ ಬದಲಾಯಿಸುವಂತಹ ಒಂದು ದೇವರಲ್ಲ. ಅನೇಕ ಮನುಷ್ಯರು ನಮಗೆ ಮಾತುಗಳನ್ನ ಕೊಡುವಂಥದ್ದನ್ನ ನೋಡ್ತೇವೆ, ಆ ಮಾತನ್ನ ಬದಲಾಯಿಸುವಂಥದ್ದನ್ನು ನೋಡ್ತೇವೆ. ಆದ್ರೆ ದೇವರು ಮನುಷ್ಯನಂತಲ್ಲ, ಆತನು ಎರಡು ಮಾತಿನವನಲ್ಲ, ಕೊಟ್ಟ ಮಾತನ್ನ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ಈ ತಿಂಗಳು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇರುವಂತ ಒಂದು ಮಾತೇನಂತಂದ್ರೆ, ನಾನು ನಿನ್ನ ವಿಷಯದಲ್ಲಿ ಮಾಡಿರುವಂತ ಎಲ್ಲ ವಾಗ್ದಾನಗಳು ಅದು ನೆರವೇರಿಸುವೆನೋ ಎಂಬುದಾಗಿ. ವಾಗ್ದಾನ ಎಂದಿಗೂ ಸಾಯುವುದಿಲ್ಲ, ವಾಗ್ದಾನ ಜೀವ ಹೊಂದುವುದು. ನಿಮ್ಮ ಜೀವಿತದಲ್ಲಿ ಆ ವಾಗ್ದಾನಗಳು ನೆರವೇರುವುದು. ಅದಕ್ಕೆ ವಿರುದ್ಧವಾಗಿ ಎಷ್ಟೇ ವಿಧವಾದ ತಡೆಗಳು ಬಂದರೂ ಕೂಡ ಆ ತಡೆಗಳನ್ನೆಲ್ಲ ಮುರಿದು ದೇವರು ನಿಮ್ಮ ಜೀವಿತದಲ್ಲಿ ಆ ವಾಗ್ದಾನವನ್ನ ನೆರವೇರಿಸುವನು. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ದೇವರು ವಾಗ್ದಾನಗಳನ್ನ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ಆತನು ಕೊಟ್ಟಂತ ಮಾತನ್ನ ಬದಲಾಯಿಸುವಂತಹ ಒಂದು ದೇವರಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನದಲ್ಲಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ ಒಂದು ವಾಕ್ಯವನ್ನ ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನವೇ, ದೇವರು ನಿಮ್ಮ ವಿಷಯದಲ್ಲಿ ಮಾಡಿದಂತ ವಾಗ್ದಾನದಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. ಮಾತು ಕೊಟ್ಟ ಮೇಲೆ ಆ ಮಾತನ್ನ ದೇವರು ನೆರವೇರಿಸುವಂತಹ ಒಂದು ಕರ್ತನಾಗಿದ್ದಾನೆ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವವನೂ ಅಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುವಂತ ವಾಕ್ಯವನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಎಂಬುದಾಗಿ, ತಾನು ಹೇಳಿದಂತ ಮಾತನ್ನ ಅದನ್ನ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ದೇವರಲ್ಲ. ಆ ಮಾತನ್ನ ನಿತ್ಯವೂ ನೆನಪಿನಲ್ಲಿಟ್ಟುಕೊಂಡು ಆ ಮಾತನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತಹ ಒಂದು ಕರ್ತನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನವೇ, ಅನೇಕ ಮನುಷ್ಯರು ನಮಗೆ ಮಾತುಗಳನ್ನ ಕೊಡುವಂಥದ್ದನ್ನ ನೋಡ್ತೇವೆ, ಆ ಮಾತನ್ನ ಬದಲಾಯಿಸುವಂಥದ್ದನ್ನು ನೋಡುತ್ತೇವೆ. ಆದ್ರೆ ದೇವರು ಮನುಷ್ಯನಂತಲ್ಲ, ಆತನು ಎರಡು ಮಾತಿನವನಲ್ಲ, ಕೊಟ್ಟ ಮಾತನ್ನ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ಈ ತಿಂಗಳು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇರುವಂತ ಒಂದು ಮಾತೇನಂತಂದ್ರೆ, ನಾನು ನಿನ್ನ ವಿಷಯದಲ್ಲಿ ಮಾಡಿರುವಂತ ಎಲ್ಲ ವಾಗ್ದಾನಗಳು ಅದು ನೆರವೇರಿಸುವೆನೋ ಎಂಬುದಾಗಿ. ಒಂದು ವೇಳೆ ಆ ವಾಗ್ದಾನಗಳು ನೆರವೇರುವುದಕ್ಕೆ ಅನೇಕ ತಡೆಗಳಿರಬಹುದು, ಆದ್ರೆ ದೇವರು ಆ ವಾಗ್ದಾನಗಳನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ವಾಗ್ದಾನಗಳು ನೆರವೇರಬೇಕಾದರೆ ಅನೇಕ ವಿಧವಾದಂತ ಇಕ್ಕಟ್ಟಿನ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ವಾಗ್ದಾನ ಸ್ವತಂತ್ರಿಸಿಕೊಳ್ಳಬೇಕಾದರೆ 4 ವಿಧವಾದಂತ ಕಾರ್ಯಗಳನ್ನ ದೇವರು ನಮ್ಮ ಬಳಿಯಲ್ಲಿ ಎದುರು ನೋಡುವಂತವನಾಗಿದ್ದಾನೆ. ಮೊದಲನೇದಾಗಿ, ಆತನು ನಮ್ಮಲ್ಲಿ ವಿಶ್ವಾಸವನ್ನ ಎದುರು ನೋಡುವಂತಹ ಒಂದು ದೇವರಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನ ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನ ಹೊಂದಿದಳು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ವಾಗ್ದಾನ ಮಾಡಿದಾತನು ನಂಬತಕ್ಕವನೆಂದೆಣಿಸಿ ಸಾರಳು ಗರ್ಭವತಿಯಾಗಿ ಪ್ರಾಯ ಮೀರಿದವಳಾಗಿದ್ದರೂ ಅವಳು ಮಗುವನ್ನ ಹೆತ್ತಳು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ವಾಗ್ದಾನವನ್ನ ಎಂದಿಗೂ ಮರೆಯದೇ ಇರುವಂತ ಒಂದು ದೇವರಾಗಿದ್ದಾನೆ. ಆ ವಾಗ್ದಾನ ನೆರವೇರಬೇಕಾದರೆ ಆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ಅದನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವನು ಅನ್ನುವಂತಹ ಒಂದು ಬಲವಾದಂತ ವಿಶ್ವಾಸ ನಮ್ಮಲ್ಲಿ ಕಾಣಲ್ಪಡಬೇಕಾಗಿದೆ. ಕೀರ್ತನೆ 105ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ತನ್ನ ವಾಗ್ದಾನವನ್ನ 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನ ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ ಎಂಬುದಾಗಿ. ಆತನು ತನ್ನ ವಾಗ್ದಾನವನ್ನ 1000 ತಲೆಗಳವರೆಗೂ ನೆನಪಿನಲ್ಲಿಟ್ಟುಕೊಳ್ಳುವಂತ ದೇವರಾಗಿದ್ದಾನೆ.
ಅದನ್ನ ನೆರವೇರಿಸುವಂತಹ ಒಂದು ದೇವರಾಗಿದ್ದಾನೆ. ಸಾರಳಿಗೆ, ಅಬ್ರಹಾಮನಿಗೆ ದೇವರು ಮಾಡಿದಂತ ವಾಗ್ದಾನವನ್ನ ದೇವರು ಮರೆಯಲಿಲ್ಲ. ಆ ವಾಗ್ದಾನವನ್ನ ದೇವರು ನೆರವೇರಿಸುವುದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ, ಅಬ್ರಹಾಮನಲ್ಲಿಯೂ ಮತ್ತು ಸಾರಳಲ್ಲಿಯೂ ಕಂಡು ಬಂದಂತ ಅಪಾರವಾದಂತಹ ಒಂದು ದೊಡ್ಡ ವಿಶ್ವಾಸವಾಗಿದೆ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಅಬ್ರಹಾಮನು ಆ ಒಂದು ವಾಗ್ದಾನ ನೆರವೇರುವುದಕ್ಕೆ ಯಾವ ಮಾರ್ಗ ತೋರದೆ ಇರುವಾಗಲೂ ಕೂಡ ಅವನು ದೇವರ ಮೇಲೆ ದೃಢವಾದಂತ ಒಂದು ನಂಬಿಕೆಯನ್ನ ಇಟ್ಟನು ಎಂಬುದಾಗಿ. ಇವತ್ತು ಆ ವಾಗ್ದಾನ ದೇವರು ನಿಮಗೆ ಕೊಟ್ಟಿರುವಂತದ್ದು, ಅದು ನೆರವೇರುವುದಕ್ಕೆ ಯಾವ ಮಾರ್ಗ ತೋರದೆ ಇದ್ದರೂ ಕೂಡ ಆ ವಾಗ್ದಾನವನ್ನ ಮಾಡಿದಾತನು ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸುವನು ಅನ್ನುವಂತಹ ಒಂದು ದೃಢವಾದಂತ ನಂಬಿಕೆಯನ್ನ ನೀವು ಇಡುವುದಾದ್ರೆ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಅದು ನೆರವೇರುವಂತದ್ದಾಗಿದೆ. ಎರಡನೇದಾಗಿ, ಅನೇಕ ಕಾಲಗಳು ಕಳೆದೋಗಿರಬಹುದು, ಆದ್ರೆ ಕಾಲ ಎಷ್ಟೇ ಆಗಿದ್ದರೂ ಕೂಡ, ಸಮಯ ಎಷ್ಟೇ ಮೀರಿ ಹೋಗಿದ್ದರೂ ಕೂಡ ದೇವರ ವಾಕ್ಯ ಹೇಳ್ತದೆ, ತಕ್ಕ ಕಾಲದಲ್ಲಿ ಆತನು ಆ ವಾಗ್ದಾನವನ್ನ ನೆರವೇರಿಸುವನು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ದೇವರನ್ನ ನೀವು ಯಾವಾಗಲೂ ಘನಪಡಿಸುವವರಾಗಿರಬೇಕು. ಆಗ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ವಾಗ್ದಾನವನ್ನ ನೆರವೇರಿಸುವಂತವನಾಗಿದ್ದಾನೆ. ಎರಡನೇದಾಗಿ, ದೇವರು ನಮ್ಮ ಹತ್ರ ಎದುರು ನೋಡುವಂತಹ ಒಂದು ಕಾರ್ಯವೇನಂತಂದ್ರೆ, ವಾಗ್ದಾನ ನೆರವೇರಬೇಕಾದ್ರೆ ನಮ್ಮೊಳಗಡೆ ವಿಧೇಯತ್ವ ಕಾಣಲ್ಪಡಬೇಕು. ನೋಡಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು ಎಂಬುದಾಗಿ. ದೇವರು ನಮಗೆ ಮಾಡಿರುವಂತಹ ಎಲ್ಲ ಶುಭದ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ಮೊದಲನೇದಾಗಿ ನಾವು ಆತನ ಆಜ್ಞೆಯನ್ನ ಕೈಗೊಂಡು ನಡೆಯಬೇಕು. ದೇವರು ಎಲ್ಲಾ ವಾಗ್ದಾನವನ್ನ ನಮಗೆ ಕೊಡುವುದಕ್ಕೆ ಮುಂಚಿತವಾಗಿ ಒಂದು ಆಜ್ಞೆಯನ್ನ ನಮಗೆ ಕೊಡುವಂತವನಾಗಿದ್ದಾನೆ. ಆ ಆಜ್ಞೆಯನ್ನು ಅನುಸರಿಸುವಾಗಲೇ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಆಜ್ಞೆ ನಂತರ ಆ ವಾಗ್ದಾನವನ್ನ ದೇವರು ಕೊಡುವಂತವನಾಗಿದ್ದಾನೆ. ಆದ್ರಿಂದ ಮೊದಲು ಆಜ್ಞೆಯನ್ನು ಅನುಸರಿಸುವವರಾಗಿರ್ರಿ, ಆಗ ನಿಮ್ಮ ಜೀವಿತದಲ್ಲಿ ವಾಗ್ದಾನಗಳು ಅದು ತಪ್ಪದೆ ನೆರವೇರುವುದು ಎಂಬುದಾಗಿ. ಮೂರನೇದಾಗಿ, ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಮ್ಮಲ್ಲಿ ಅಧಿಕವಾದ ತಾಳ್ಮೆ ಕಾಣಲ್ಪಡಬೇಕು. ವಾಗ್ದಾನ ಕೊಟ್ಟ ತಕ್ಷಣವೇ ಅದು ನಮ್ಮ ಜೀವಿತದಲ್ಲಿ ನೆರವೇರೋದಿಲ್ಲ. ಅದು ನಡೆಯೋದಕ್ಕೆ, ಅದು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ಸ್ವಲ್ಪ ಸಮಯವಾಗಬಹುದು. ಆದರೆ ಆ ಸಮಯದ ತನಕ ಕೂಡ ನಾವು ತಾಳ್ಮೆಯಿಂದ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ. ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಆ ತಾಳ್ಮೆ ಇರುವಾಗಲೇ ನಮ್ಮ ಜೀವಿತದಲ್ಲಿ ಆ ವಾಗ್ದಾನವನ್ನ ನಾವು ಸ್ವತಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯ.
ಆದ್ರಿಂದ ತಾಳ್ಮೆ ಉಳ್ಳವರಾಗಿರುವಂತ ನಿಮಗೆ ದೇವರಿವತ್ತು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ನಾನು ಮಾಡಿರುವಂತ ವಾಗ್ದಾನಗಳು, ತಾಳ್ಮೆಯಿಂದ ಕಾದಿರುವಂತ ನಿನಗೆ ನಾನು ಅದನ್ನ ನೆರವೇರಿಸುವೆನು ಎಂಬುದಾಗಿ. ನಾಲ್ಕನೇದಾಗಿ, ದೇವರು ನಮ್ಮ ಹತ್ರ ಎದುರು ನೋಡುವಂತ ಇನ್ನೊಂದು ಕಾರ್ಯವೇನಂತಂದ್ರೆ, ಯಾವಾಗಲೂ ಎಡಬಿಡದೆ ನಾವು ಆ ಒಂದು ವಾಗ್ದಾನ ನೆರವೇರುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ನನ್ನ ಪ್ರೀತಿಯ ದೇವ ಜನವೇ, ಇನ್ನು ಅನೇಕ ದೇವ ಮಕ್ಕಳು ಎದುರು ನೋಡುವಂತ ಒಂದು ಕಾರ್ಯ, ದೇವರು ಮಾಡಿದಂತ ವಾಗ್ದಾನ ನೆರವೇರಬೇಕೆಂಬುದಾಗಿ. ಆದರೆ ಅವರ ಪ್ರಾರ್ಥನಾ ಜೀವಿತ ಅದು ಕೆಳಗಿರುವಂತದ್ದಾಗಿದೆ. ಪ್ರಾರ್ಥನೆ ಇಲ್ಲದೆ ಯಾವ ಕಾರ್ಯಗಳನ್ನ ನಾವು ಜಯಿಸುವುದಕ್ಕೆ ಅಥವಾ ಹೊಂದಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪದವರಿಗೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸಿರಿ ಎಂಬುದಾಗಿ. ಎಲ್ಲಾ ಸಮಯದಲ್ಲಿ ಕೂಡ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ಮಾಡುತ್ತಾ ದೇವರು ಮಾಡಿರುವಂತ ವಾಗ್ದಾನವನ್ನ ನೆನೆಸಿ ಆ ವಾಗ್ದಾನವನ್ನ ದೇವರಿಗೆ ನೆನಪು ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸುವಂತ ಒಂದು ದೇವರಾಗಿದ್ದಾನೆ. ನನ್ನ ಪ್ರೀತಿಯ ದೇವ ಜನವೇ, ದೇವರ ಮಾತು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆತನ ಮಾತಿನಲ್ಲಿ ಶಕ್ತಿ ಇದೆ, ಆತನ ಮಾತಿನಲ್ಲಿ ಬಲವಿದೆ. ಆ ಮಾತು ಆತನ ಇಷ್ಟಾರ್ಥವನ್ನ ನೆರವೇರಿಸದೆ ಎಂದಿಗೂ ಆತನ ಬಳಿಗೆ ಅದು ಹಿಂತಿರುಗಿ ಹೋಗುವುದಿಲ್ಲ. ಯೆಶಾಯ 55ನೇ ಅಧ್ಯಾಯ 8ರಿಂದ 10ನೇ ವಚನವನ್ನ ನೀವು ನೋಡುವಾಗ ದೇವರು ಹೇಳ್ತಾನೆ ಏನಂತಂದ್ರೆ, ನನ್ನ ಆಲೋಚನೆಗಳು ಹೇಗಿದೆ ಅಂತಂದ್ರೆ, ನಿಮ್ಮ ಆಲೋಚನೆಗಳಿಗಿಂತಲೂ ಅದು ಉನ್ನತವಾಗಿದೆ ಎಂಬುದಾಗಿ. ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಮಾರ್ಗಗಳು ಅದು ಉನ್ನತವಾಗಿದೆ ಎಂಬುದಾಗಿ. ಭೂಮಿಯ ಮೇಲೆ ಮಳೆಯು ಹಿಮವು ಬಿದ್ದು ಭೂಮಿಯನ್ನ ತ್ಯಾವಿಸಿ ಆ ಭೂಮಿಗೆ ಬೇಕಾದಂತ ತ್ಯಾವಾಂಶವನ್ನ, ಬಿತ್ತುವವನಿಗೆ ಬೀಜವನ್ನ, ಉಣ್ಣುವವನಿಗೆ ಆಹಾರವನ್ನ ಕೊಡದೆ ಹೇಗೆ ಅದು ಆಕಾಶಕ್ಕೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟಂತಹ ನನ್ನ ಮಾತುಗಳು ನನ್ನ ಇಷ್ಟಾರ್ಥವನ್ನ ನೆರವೇರಿಸದೆ ನನ್ನ ಬಳಿಗೆ ಸುಮ್ಮನೆ ಹಿಂತಿರುಗಿ ಬರುವುದೇ ಇಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಹೌದು ನನ್ನ ಪ್ರೀತಿಯ ದೇವ ಜನವೇ, ವಾಗ್ದಾನ ಎಂದಿಗೂ ಸಾಯುವುದಿಲ್ಲ. ವಾಗ್ದಾನ ಜೀವ ಹೊಂದುವುದು. ನಿಮ್ಮ ಜೀವಿತದಲ್ಲಿ ಆ ವಾಗ್ದಾನಗಳು ನೆರವೇರುವುದು. ಅದಕ್ಕೆ ವಿರುದ್ಧವಾಗಿ ಎಷ್ಟೇ ವಿಧವಾದ ತಡೆಗಳು ಬಂದರೂ ಕೂಡ ಆ ತಡೆಗಳನ್ನೆಲ್ಲ ಮುರಿದು ದೇವರು ನಿಮ್ಮ ಜೀವಿತದಲ್ಲಿ ಆ ವಾಗ್ದಾನವನ್ನ ನೆರವೇರಿಸುವನು. ಅನೇಕ ಸಮಸ್ಯೆಗಳು ಅದಕ್ಕೆ ಎದುರಾಗಿ ಬರಬಹುದು, ಅನೇಕ ವ್ಯಕ್ತಿಗಳು ಅದಕ್ಕೆ ಎದುರಾಗಿ ನಿಲ್ಲಬಹುದು, ಅನೇಕ ಇಕ್ಕಟ್ಟಿನ ಮಾರ್ಗಗಳು ನಿಮ್ಗೆ ಎದುರಾಗಿ ನಿಲ್ಲಬಹುದು. ಆದ್ರೆ ದೇವರು ಮಾಡಿದಂತ ವಾಗ್ದಾನ ಎಂದಿಗೂ ತಪ್ಪಿ ಹೋಗೋದಿಲ್ಲ. ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುವುದು. ಈ 4 ವಿಷಯಗಳನ್ನ ನೀವು ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ನೆರವೇರುವುದಕ್ಕಾಗಿ ನೀವು ಕಾದಿರುವುದಾದ್ರೆ ದೇವರು ಅದನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸುವಂತವನಾಗಿದ್ದಾನೆ. ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ದೇವರು ಒಂದು ದೊಡ್ಡ ಕಾರ್ಯವನ್ನ ನಿಮಗಾಗಿ ಈ ಒಂದು ದಿನಗಳಲ್ಲಿ ಮಾಡುವುದಕ್ಕಿದ್ದಾನೆ. ಎಲ್ಲ ವಾಗ್ದಾನಗಳು ನೆರವೇರುವಂತಹ ಒಂದು ಸಮಯ ಹತ್ತಿರವಾಗಿದೆ. ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರೇ, ನಿನ್ನ ವಾಕ್ಯವನ್ನ ಕೊಂಡು ದೇವರೇ, ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ವಾಗ್ದಾನ ನೆರವೇರುವುದಕ್ಕೆ ದೇವರೇ, ನಾವು ಮಾಡಬೇಕಾದಂತ 4 ವಿಷಯಗಳನ್ನ ನೀವು ನಮಗೆ ತಿಳಿಯಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಯಾರೆಲ್ಲ ವಾಗ್ದಾನ ಹೊಂದಿ ಆ ವಾಗ್ದಾನ ನೆರವೇರುವ ತನಕ ದೇವರೇ ಅಪ್ಪ, ಆ ಒಂದು ವಾಗ್ದಾನದ ಮೇಲೆ ಅಧಿಕವಾದ ವಿಶ್ವಾಸ ಇಡುವುದಕ್ಕೆ ದೇವರೇ, ಆ ವಾಗ್ದಾನ ಮಾಡಿದಾತನ ಮೇಲೆ ವಿಶ್ವಾಸ ಇಡುವುದಕ್ಕೆ, ಎರಡನೇದಾಗಿ ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಕ್ಕೆ, ನಿನ್ನ ಆ ವಾಕ್ಯಗಳು ನೆರವೇರುವುದಕ್ಕಾಗಿ ದೇವರೇ, ಎಡಬಿಡದೆ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವುದಕ್ಕೂ ತಾಳ್ಮೆಯಿಂದ ಕಾದಿರುವುದಕ್ಕೂ ನೀನು ಸಹಾಯ ಮಾಡೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ಈ ವಾಕ್ಯಗಳು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ವಾಗ್ದಾನ ನೆರವೇರುವುದಕ್ಕಿರುವಂತ ಎಲ್ಲ ತಡೆಗಳು ಮಾರ್ಪಡಲಿ. ಒಂದು ದೊಡ್ಡ ಆಶೀರ್ವಾದ ನಿನ್ನ ಮಕ್ಕಳ
ಬಿಡ್ಡೆಗಳ ಜೀವಿತದಲ್ಲಿ ಉಂಟಾಗಲಿ. ವಾಗ್ದಾನ ಮಾಡಿದಾತನು ಆ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ನಂಬಿಗಸ್ತನಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥನೆಯನ್ನ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೆನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸುವನು. ಆಮೆನ್.